ಸೊ ಎಷ್ಟು ಜನ ಇದ್ದೀರಿ ಇಲ್ಲಿ ಮಿಡಲ್ ಕ್ಲಾಸ್ ಅವರು? ಎಲ್ಲರೂ ಲೈಕ್ ಅಂಬಾನಿ ಬಂದಿರೋ ಅವನಕ್ಕೆ ನಾನು ಮಿಡಲ್ ಕ್ಲಾಸ್ ಅವ್ರು ಇದೆಯಲ್ಲ. ಮಿಡಲ್ ಕ್ಲಾಸ್ ಅವರು 1ನೇ ಕ್ಲಾಸು 8ನೇ ಕ್ಲಾಸು 3ನೇ ಕ್ಲಾಸು 10ನೇ ಕ್ಲಾಸ್ನು ಪಾಸ್ ಮಾಡ್ತಾರೆ, ಬಟ್ ಮಿಡಲ್ ಕ್ಲಾಸ್ ಪಾಸ್ ಮಾಡಲ್ಲ. ನೆವರ್. ಫಸ್ಟ್ ಲೋವರ್ ಮಿಡಲ್ ಕ್ಲಾಸಲ್ಲಿ ಇರ್ತಾರೆ, ಆಮೇಲೆ ಮಿಡಲ್ ಕ್ಲಾಸಿಗೆ ಬರ್ತಾರೆ, ಆಮೇಲೆ ಅಪ್ಪರ್ ಮಿಡಲ್ ಕ್ಲಾಸ್ಗೆ ಬರ್ತಾರೆ, ಆಮೇಲೆ ಕಲಾಸ್. ಅಷ್ಟೇ ಅವ್ರ ಜೀವನ. ನಾನು ಮಿಡಲ್ ಕ್ಲಾಸ್ ಅವನು, ಬಿಕಾಸ್ ನಮ್ಮಪ್ಪ ಮಿಡಲ್ ಕ್ಲಾಸ್. ನಮ್ಮಪ್ಪ ಮನೆ ಕಟ್ಟಿದ್ದಾರೆ, ಆಯಿತಾ, ಒಂದು ಮನೆ ಕಟ್ಟಿದ್ದಾರೆ, ಬಟ್ ಮನೆ ಮೇಲೆ ಹೋಗೋಕ್ಕೆ ಭಯಪಡ್ತಾರೆ, ಬಿಕಾಸ್ ಮನೆ ಮೇಲೆ ಸಾಲ ಇದೆ ಅಂತ. ಏನು ಸಾಲ ಗುರು ಯಪ್ಪ. ಮಿಡಲ್ ಕ್ಲಾಸಲ್ಲಿ ನೀವು ಮನೆ ಮೇಲೆ ರೂಫ್ ಇರುತ್ತೋ ಇಲ್ಲೋ ಗೊತ್ತಿಲ್ಲ, ಸಾಲ ಅಂತೂ ಇದ್ದೇ ಇರುತ್ತೆ, ಎಲ್ಲರ ಮೇಲೆ ಇರುತ್ತೆ. ಫಸ್ಟ್ ಆಫ್ ಆಲ್ ಹೊಲದ ಸಾಲ, ಮನೆ ಸಾಲ, ಚಿನ್ನ ಸಾಲ, ಮದುವೆ ಸಾಲ, ಅನ್ಎಂಪ್ಲಾಯ್ಮೆಂಟ್ ಇದ್ದರೆ ಅದಕ್ಕೊಂದು ಸಾಲ, ಪರ್ಸ್ನಲ್ ಲೋನು, ಗಾಡಿ ಲೋನು, ಕಾರ್ ಲೋನು, ಅಂಗಡಿ ಲೋನು, ಆಸ್ಪತ್ರೆಗೆ ಲೋನು, ಟೀ ಸೋಪ್ ಲೋನು, ಕೈ ಸಾಲ, ಕಾಲು ಸಾಲ, ಕಿವಿ ಸಾಲ, ಕಣ್ಣು ಸಾಲ, ಎಲ್ಲದಕ್ಕೂ ಸಾಲ ಇರ್ತದೆ. ನಾವು ಒಂದೊಂದು ಬೈಕ್ ತೊಗೊಂಡಿದ್ವಿ ಆಯಿತಾ, ಸಾಲ ಮಾಡಿ. ಅದು ಮೊದಲು ಬಟ ಅಂತ ಹೋಗ್ತಿತ್ತು, ಈಗ ಬಡ್ಡಿ ಅಂತ ಐತೆ. ಕರ್ಮ ಗುರು. ಇದೊಂಥರ ಸಾಲ ಒಂಥರ ಹೆಂಗಂತಂದರೆ, ಈ ಸಾವನ್ ಮನೆ ಮುಂದೆ ಶಾಮಿಯಾನ ಹಾಕಿರ್ತಾರಲ್ಲ ಹಂಗೆ, ಒಂಥರ ನೆರಳಿರುತ್ತೆ ಬಟ್ ನೆಮ್ಮದಿ ಇರಲ್ಲ. ಎಷ್ಟು ತಣ್ಣಗೆ ಗಾಳಿ ಬೀಸ್ತೈತಲ್ವಾ, ಅಯ್ಯೋ ಒಳಗಡೆ ಹೋಗ್ಬಿಟ್ಟನಲ್ವಾ. ಕಷ್ಟ ಗುರು. ಇದೊಂಥರ ಎಲ್ಲ ಹೇಳ್ತಿರ್ತಾರೆ ಗೊತ್ತಾ, ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅಂತ, ಬಡ್ಡಿ ಕಟ್ತಾರೆ ಮಣ್ಣು ತಿನ್ನು ಗುರು. ಇದು ನನಗನ್ಸುತ್ತೆ, ಇದು ಹೇಳಿರೋರು ಯಾರು ಸಾಲ ತಗೊಂಡವ್ರಲ್ಲ, ಸಾಲ ಕೊಡೋರು ಅಷ್ಟೇ. ಸಾಲ ತಗೊಂಬಚ್ಚ ತುಪ್ಪ ತಿನ್ನು, ಆಮೇಲೆ ಒಂಥರ ಸಾಲ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಪ್ರತಿ ಮಿಡಲ್ ಕ್ಲಾಸು ಹುಡುಗ ಹುಡುಗಿ ಅವ್ರ ಆಸೆಗಳ ಅರಮನೆಯ ಬೀಗದ ಕೈ ಸಾಲದ ಕೈಲಿರುತ್ತೆ. ಪಾಪ ಅವು ಏನೂ ಮಾಡೋಕ್ಕಾಗಲ್ಲ, ಒಂಥರ ಬರ್ಡನ್ನು. ನಮ್ಮಪ್ಪ ರೈತರು ಆಯ್ತಾ, ಅವ್ರು ದಿನಾ ನ್ಯೂಸ್ ನೋಡ್ತಾರೆ, ಬಿಕಾಸ್ ಯಾವತ್ತಾರು ಒಂದಿನ ಸಾಲ ಮನ್ನಾ ಆಗಿರೋ ನ್ಯೂಸ್ ಬರುತ್ತೆ ಅಂತ, ರೈಟ್. ಬಟ್ ಅಲ್ಲಿ ಏನು ಬರ್ತಾಯಿದೆ ಗೊತ್ತಾ, ಸಾಲ ತೀರಿಸ್ತೀರ ಸತ್ತೋಗಿರೋದು ಬರ್ತಾಯಿದೆ. ಪಾಪ ಅಪ್ಪ ಜಾಸ್ತಿ ನೋಡ್ಬೇಡ ಕಣಪ್ಪ, ಅಮ್ಮ ಧಾರಾವಾಹಿ ನೋಡ್ತಾರೆ, ನೋಡು ಸುಮ್ಮನೆ. ಗಾಡ್ ಸಾಲ ಸಿಕ್ಕಾಪಟ್ಟೆ ಬರ್ಡನ್ ಅದು. ಯಾರು ನೆಮ್ಮದಿಗೆ ಇರೋಕ್ಕಾಗಲ್ಲ, ಏನೋ ಒಂಥರ ಯಾರೋ ಬ್ಯಾಗೇಜ್ ಇದ್ದಂಗೆ ಇರುತ್ತೆ, ಒಂಥರ ಹಿಂಸೆ ಆಗ್ತಾ ಇರುತ್ತೆ. ನಮ್ಮೂರಲ್ಲಿ ಒಬ್ಬ ತಾತ ಇದ್ರು ಆಯಿತಾ, ಅವರು ಹೆವಿ ಸಾಲ ಮಾಡಿಬಿಟ್ಟಿದ್ದಾರೆ. ಹೆವಿ ಸಾಲ ಅಂದರೆ ಅವ್ರು ಹುಟ್ಟಿಂದ ಸಾಯ ತನಕ ಸಾಲನೇ ಅವ್ರದ್ದು, ಜೀವನ ಇಲ್ಲ. ಅವರು ಕೊನೆಗೆ ಬಂದಾಗ ಏನಿಸ್ಬಿಟ್ಟಿದೆ, ನಾನು ಕೈಲಾಸಕ್ಕೆ ಹೋಗ್ಬೇಕು ಅಂದರೆ ಸಾಲ ಋಣಮುಕ್ತನಾಗಿ ಹೋಗಬೇಕು, ಇಲ್ಲ ಅಂತಂದರೆ ಹೋಗೋಕ್ಕಾಗಲ್ಲ ಕೈಲಾಸಕ್ಕೆ ಅನಿಸ್ಬಿಟ್ಟಿದೆ. ಅದಕ್ಕೆ ಅವ್ರು ಏನು ಮಾಡಿದ್ದಾರೆ, ಓಕೆ ಸಾಲ ತೀರಿಸ್ಬಿಡೋಣ ಅಂಥೇಳಿ ಮನೆ ಮಾಟ ಎಲ್ಲನೂ ಮಾರ್ಬಿಟ್ಟು ಸಾಲ ತೀರಿಸ್ಬಿಟ್ಟಿದ್ದಾರೆ. ಸೊ ಒಂದಿನ ಅವ್ರ ಟೈಮ್ ಬಂತು, ಶಿವ ಅಂತ ಹೋಗ್ಬಿಟ್ರು. ಬಟ್ ಅವ್ರು ಇನ್ನೂ ಕೈಲಾಸಕ್ಕೆ ಹೋಗಿಲ್ಲ, ಬಿಕಾಸ್ ಅವ್ರ ಮಗ ಸಾಲ ಮಾಡಿ ತಿಥಿ ಮಾಡಿದ್ದಾನೆ. ನೀವೆಲ್ಲ ಕೇಳ್ಬೋದಲ್ಲ, ನಿಮ್ಗೆ ಹೆಂಗೆ ಗೊತ್ತೋದು ಅಂತ, ಬಿಕಾಸ್ ಅವ್ರು ನಮ್ಮ ತಾತನೇ. ಅವ್ರ ದಿನ ಕನಸಲ್ಲಿ ಬಂದ್ಬಿಟ್ಟು, ಲೋ ಸಾಲ ತೀರ್ಸಲ್ಲ ಪಾಪ ಅವ್ರು ಕೈಲಾಸದ ಗೇಟಲ್ಲಿ ಇತ್ತು, ಒಬ್ಬರೇ ಬಿಡಿ ಸೇತ್ಕೊಂಡು ತೀರ್ಸಲ್ಲ. ಸರ್ ಅದು ಬಿಡಿ ಸೇತಿರಲ್ಲಿ ಅಟ್ಲೀಸ್ಟ್ ನಿಮ್ಮ ತಾತ ಸೇತಿದ್ರ ಗೊತ್ತಾ ಆ ಜನ್ರೇಷನು? ನಮ್ಮ ತಾತ ಓಹೋ ಲೆಗಸಿ ಗುರು ಅವ್ರದ್ದು ಬಿಡಿ ಸೇದು ಅಂದರೆ, ಅವ್ರು ಪಟಾಪಟಿ ಚಡ್ಡಿ ಹಾಕ್ಕೊಂಡು ಪಡ್ಸಾಲ ಮೇಲೆ ಕೂತ್ಕೊಂಡು ಹೊಗೆ ಬಿಡ್ತಾ ಅಂದರೆ ಊರಿಗೂರೇ ಮಬ್ಬಾಗ್ಬಿಡ್ತಿತ್ತು, ಹಂಗೆ ಮೋಡ ಕಾಣ್ತಿರಲಿಲ್ಲ. ಲೆಗಸಿ ಅವ್ರದ್ದು. ಆ ರೇಂಜಿಗೆ ಬಿಡಿ ಸೇತಿದ್ರು ಅವ್ರಂದ್ರೆ. ಬಿಡಿ ಸೇದ್ರೆ ಚಾರ್ಜ್ ಆಗ್ಬಿಡ್ರು ಪೂರ್ತಿ. ಈಗೆಲ್ಲ ಮೊಬೈಲ್ ನೋಡಿರ್ತೀರ ನೀವು, ರಾತ್ರಿ 5% ಇತ್ತು ಅಂತಾರೆ, ಬೆಳಿಗ್ಗೆ ಅಷ್ಟೇ ಸ್ವಿಚ್ ಆಫ್ ಆಗ್ಬಿಟ್ಟಿರುತ್ತೆ. ನಮ್ಮ ತಾತ 100% ಇದ್ರು, ಬೆಳಿಗ್ಗೆ ನೋಡಿದ್ರೆ ಸ್ವಿಚ್ ಆಫ್, ಅದು ಚಾರ್ಜರ್ ಬಾಯ್ಲಿಟ್ಕೊಂಡೆ. ಸೊ ನಮ್ಮ ತಾತ ಹೋದರು. ಸೊ ಜನ ಎಲ್ಲ ಬಂದಿದ್ರು ನೋಡೋಕ್ಕೆ. ನಾನೊಂದು 10 ನಿಮಿಷ ಪರ್ಫಾರ್ಮ್ ಮಾಡಿದೆ. ಆಯಿತಾ? ಸೊ ಅದಾದಮೇಲೆ ಅದ್ರಲ್ಲಿ ಒಬ್ಬ ತಾತ ಬಂದಿದ್ರು ಗುರು. ನಮ್ಮ ತಾತನ ಚೈಲ್ಡ್ಹುಡ್ ಫ್ರೆಂಡ್ ಅನಿಸುತ್ತೆ, ಚೈಲ್ಡ್ ಥರ ಏನು ಕಾಣ್ತಿರ್ಲಿಲ್ಲ. ಬಟ್ ಬಂದೆ, ಅಯ್ಯಯ್ಯೋ ನಿನ್ನೆ ತಾನೇ ಒಂದು ಬೀಡಿ ಇಸ್ಕೊಂಡೆಲ್ಲೋ ತಾತ, ಆ ಬೀಡಿಯಿಂದನೇ ಹೋಗಿರೋದವರು. ಇನ್ನೊಂದು ವಿಯರ್ಡಾಗಿ ಹೇಳಿದ್ರು, ನಿನ್ನೆ ತಾನೇ ಮಾತಾಡ್ಸ್ಕೋದೆ ಹೋಗ್ಬಿಟ್ಟ ತಾತ, ಇನ್ಮೇಲೆ ನಮ್ಮ ಫ್ಯಾಮಿಲಿಯವ್ರನ್ನ ಯಾರನ್ನೂ ಮಾತಾಡ್ಸ್ಬೇಡ, ನೀವು ಡೇಂಜರ್ ಇದೆ ನೀನು.
ಸೊ ಇದೆಲ್ಲ ಆಯಿತು. ದೆನ್ ಅದಾದಮೇಲೆ ಮಣ್ಣಿಗೆ ಹಾಕಕ್ಕೆ ತಗೋಬೇಕಿತ್ತಲ್ಲ, ಮಣ್ಣಿಗೆ ಹಾಕಕ್ಕೆ ತೊಗೊಂಡು ಹೋಗ್ತಾ ಇದ್ವಿ. ಆ್ಯಸ್ ಯೂಶುವಲ್ ನೋಡಿದ್ವಿ ಪೊಲಿಟಿಷಿಯನ್ ಹಿ ಅಂತಿದ್ದ ಅಂತೇಳಿ ಹೋಗ್ತಿದ್ವಿ. ಆಮೇಲೆ ವೀರ್ಡ್ ಏನಂದು ಅಂತಂದಿದ್ರೆ, ಯಾರೋ ಒಬ್ಬ ಚಿಲ್ಲರೆ ಎಸಿತಾ ಇದೆ ನಮ್ಮ ತಾತನ ಮೇಲೆ. ಫಸ್ಟ್ ಆಫ್ ಆಲ್ ನಮ್ಮ ತಾತ ಅಂಥ ಪರ್ಫಾರ್ಮೆನ್ಸ್ ಏನು ಮಾಡ್ತಾ ಇದ್ದಾರೆ? ಸೆಕೆಂಡು, ಆ್ಯಕ್ಚುಲಿ ನಮ್ಮ ದುಡ್ಡು ನಾವು ಕೊಟ್ಟಿದ್ದದು, ಆ ಸಾಲದ ದುಡ್ಡು ಇಟ್ಕೊಂಡಿದ್ರೆ ಬಡ್ಡಿಗಾಗೋದು. ನಾನು ಹೇಳಿದೆ ನಮ್ಮ ಅಪ್ಪಗೆ, ಅಪ್ಪ ಯಾಕೆ ಸಿಗ್ತದೆ ಚಿಲ್ಲರೆ ನೋಡಪ್ಪ, ಮೇಲ್ಗಡೆ ಕಾಂಟ್ಯಾಕ್ಟ್ ಇರ್ತಾನೆ, ಚಿಲ್ಲರೆ ಕೊಡಲಿ ನಾನು ಕಳಿಸ್ಬಿಡ್ತಾನೆ ವಾಪಸ್ಸು. ನಮ್ಮ ತಾತ ನೋಡಕ್ಕೆ ಬಂದರೆ ಚಿಲ್ಲರೆ ಹಾಕತ್ತಾ ಇದ್ದಾರೆ. ಯಾಕೆ BMT ಹೋಗ್ಬೇಕಾದ್ರೆ. ಓಕೆ, ಥ್ಯಾಂಕ್ ಯು ಗೈಸ್, ದಟ್ಸ್ ಬೀನ್ ಮೈ ಟೈಮ್. ಹಾಯ್, ಥ್ಯಾಂಕ್ ಯು ವೆರಿ ಮಚ್ ವಿಡಿಯೋ ಪೂರ್ತಿ ನೋಡೋದಕ್ಕೆ. ಸೊ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೀವು ಮಿಡಲ್ ಕ್ಲಾಸ್ ಅವರಾಗಿದ್ದು ಸಾಲ ತೊಗೊಂಡು ಇನ್ನೂ ಯಾವುದಕ್ಕೆ ಬಡ್ಡಿ ಕಟ್ತಾನೇ ಇದ್ದೀರಾ ಅದನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಲೈವ್ ಶೋಸಿಗೆ ಬನ್ನಿ, ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.